ಈ ಹುಡುಗಿ ಜೀವನ ಎಲ್ಲ ಫೋನಲ್ಲೇ ಕಳೆದು ಬಿಡ್ತೀನಿ. ಹೇಳೆ ಎಷ್ಟು ಮಾತಾಡ್ತಾ ಕ್ಯಾಮ್ರಾ ಏನಾದ್ರೆ ಬರೀ ಡೌ ಮಾಡ್ತಾ. ಬಂತು ಬಂತು ಅಕ್ಕನ ಆರ್ಡರ್ ಬಂತು. ಈ ಆರ್ಡರ್ ಮಾಡಿ 1 hour ಆಯ್ತಾ? 1 ಗಂಟೆ ಕಾಯ್ದಿದ್ದಾಯ್ತು. ಪಾತ್ರೆ ತೊಳಿತಿದ್ಲು, ಇಲ್ಲೆಲ್ಲ ತೊಳೆದಿಕ್ಕೊಂಡು ನೋಡ್ರಿ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬಾಟಲಲ್ಲಿ ನೀರಿಲ್ಲ, ಬಾಟಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಇವರು ನೋಡಿ ಫ್ರೆಶ್ ಅಪ್ ಆಗಿ ಹೊಟ್ಟೆ ಹಸುವಂತ ಹಂಗೆ ಬಂದಿದ್ದಾರೆ, ಇನ್ನೂ ರೆಡಿ ಆಗದೆ. ಸ್ಟಾಪ್ ಆಗಲಿ ದೇವ್ರೆ. ನೋಡು, ಇಲ್ಲಿವರೆಗೂ ಯಾರೂ ಇರೋಲ್ಲ ಆಯಿತಾ. ಈಗ ನಾವು ಇಲ್ಲಿ ಬಂದಿದ್ದೀವಿ, ಇದ್ರೊಳಗಡೆ ಲಿಫ್ಟ್ ಒಳಗಡೆ. ಈಗ ಎಷ್ಟು ಜನ ಬರ್ತಾರೆ ನೋಡು. ಹೋಗೋ ಅಷ್ಟರಲ್ಲಿ ಹಿಂಸೆ ಅನ್ಸ್ಬಿಟ್ಟು ಯಪ್ಪ ಅನ್ಸ್ಬಿಡುತ್ತೆ. ಹಂಗೆ ಹೇಳ್ತಾ ಇದ್ದೀನಿ ಅಂತ ಯಾರು ಓಪನ್ ಮಾಡ್ತಿಲ್ವಾ? ಪಕ್ಕ ಯಾರು ಬರಲ್ಲ. ಆಗ್ಬಿಟ್ರೆ ನಾನೇ ಖುಷಿ ಆಗ್ಬಿಡ್ತೀನಿ. ಇಲ್ಲ ಯಾರು ಬರಲ್ಲ. ಯಾರು ಬಂದಿಲ್ಲ. ಇವತ್ತು ಚೆನ್ನಾಗಿರ್ಲಪ್ಪ ದೇವ್ರೆ. ಮೋನಿಶಾ ಹೆಂಗೆ ಹೇಳಿದ್ಲು ಗೈಸ್, ಅವಲಕ್ಕಿ ಚಿತ್ರಾನ್ನ ಮಾಡ್ಬಿಟ್ಟವ್ರೆ. ಯಾಕೆ ತಿನ್ನಲ್ಲ ನೀನು? ಏನೋ ನಮ್ಗೆ ಇಷ್ಟ ಆಗಿಲ್ಲ. ಎಷ್ಟು ಅಡ್ಜಸ್ಟ್ ಆಗ್ಬಿಟ್ಟವಳು ನೋಡ್ರಿ. ತುಂಬಾ ಅಡ್ಜಸ್ಟ್ ಆಗಿದೆ. ಯಾವುದು ಇಷ್ಟ ನನಗೆ ಈ ರೀತಿ ಊಟ ತಿಂದಿರ ಎದ್ಬಿಟ್ಟಿದೆ. ಬಟ್ ಇಲ್ಲಿ ಎಲ್ಲ ತಿಂದಿರೋದು ಅಡ್ಜಸ್ಟ್ ಮಾಡ್ಕೊಂಡು ನಾನು ಫಸ್ಟ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ದೆ ಮನುಷ್ಯ ಇದನ್ನ. ನೋಡೋಣ, ನಮ್ಮನೇಲಂತೂ ಚೆನ್ನಾಗಿ ಮಾಡ್ಕೊಡ್ತಾರೆ ನಮ್ಮಮ್ಮ. ಮಾಡಿಸ್ಕೊಂಡು ತಿಂತಿದ್ದೆ ಮೊದಲೆಲ್ಲ. ಈಗ ಕ್ರೇಜ್ ಹೊರಟೋಗ್ಬಿಟ್ಟೈತೆ ಇಲ್ಲಿ ಹೆಂಗೈತೆ ಅಂತ. ನಾರ್ಮಲಾಗಿ ಹಿಂಗೆ ಕಣೆ ಇರೋದು. ಯಾರ ಮನೇಲಿ ಮಾಡಿದ್ರು ನಾನು ತಿನ್ನಲ್ಲ ಗೊತ್ತಾ. ನಾನು ಎಷ್ಟು ಚೆನ್ನಾಗಿ ಮಾಡೋ ತಿನ್ನೋದೇ ಇಲ್ಲ. ಚೆನ್ನಾಗಿದೆ ಗೈಸ್, ಹಿಂಗೆ ಮಾಡೋದು. ಗೈಸ್, ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಊರಿಗೆ ಹೋಗೋಳೆ, ಇವಳು ಊರಿಗೆ ಹೋಗ್ತಾವಳೆ. ಅದಕ್ಕಿಂತ ಮುಂಚೆ ಎಲ್ಲೂ ಮಾಲ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಹೋಗ್ತಿರೋದು ಮಾಲ್ಗೆ, ಮದುವೆಗೆ ರೆಡಿ ಆದಾಗ ಆಗ್ತಾವಳೆ. ಏನೇ ಹಚ್ಚಿದ್ದೀನಿ, ಸ್ಕಿನ್ ಕೇರ್ ಅಷ್ಟೇ. ಇದೇನು ಗೊತ್ತಾ ಹೇಳ್ದು, ಏನು ಕಿಟ್ಟಿ ಉಳ್ದು ಮೇಕಪ್ ಕಿಟ್. ಸ್ಕಿನ್ ಕೇರ್ ಬಿಟ್ಟರೆ ಬೇರೆ ಏನು ಚೆಕ್ ಮಾಡಬೇಕು ಅಷ್ಟೇ ಗೈಸ್. ಇವಾಗ ಹೊರಡ್ತೀವಿ ಗೈಸ್. ಲುಲು ಮಾಲ್ ಹತ್ರ ಬಂದಿದ್ದೀವಿ. ಸಿ ಫಸ್ಟ್ ಒಂದ್ಸಲ ಬಂದಿದ್ದೆ. ಈ ಕಡೆ ಹೋಗೋಣ. ಫಸ್ಟ್ ಒಂದ್ಸಲ ಬಂದಿದ್ದೆ, ಅದು ನನ್ನ ಕಸಿನ್ಸ್ ಜೊತೆ. ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು. ಹೋದ್ಸಲ ಇಂಟರ್ನ್ಶಿಪ್ ಬಂದಿದ್ದಲ್ಲ, ಅವಾಗ ಬಂದಿದ್ದು. ಅದಾದ್ಮೇಲೆ ಬಂದೇ ಇರಲಿಲ್ಲ. ಇವಾಗ ಇಲ್ಲೇ ಹತ್ರ ಇದೆ ನಮಗೊಂದು 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಮೇ ಬಿ ಅಷ್ಟೇ. ಅದಕ್ಕೆ ಲಾಸ್ಟ್ ಇವತ್ತು ಹೋಗ್ತಿದ್ದೀವಲ್ಲ, ಲಾಸ್ಟ್ ಮೀನ್ಸ್ ಸ್ಯಾಟರ್ಡೆ ಮನೆಗೆ ಹೋಗ್ತಿದ್ದೀವಲ್ಲ, ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಏನೂ ತೊಗೊಳಕ್ಕಲ್ಲ, ಜಸ್ಟ್ ನೋಡ್ಕೊಂಬರೋಕ್ಕೆ. ತಗೊಳ್ಳಲ್ಲ ಗೈಸ್, ಬಟ್ ಆದರೂ ಫೋಟೋ ತಗೋ ಮನುಷ್ಯ. ತಗೊಳ್ಳಲ್ಲ ಮಾಡಲ್ಲ, ಆದರೂ ಫೋಟೋ ತಗೋತಿದ್ವಿ. ಏನಕ್ಕೆ? ದುಡ್ಡಿರೋ ಪಕ್ಕ ತಗೋತಿದ್ದೆ. ದುಡ್ಡಿಲ್ಲ ಅಂತನಾ? ಬಜೆಟ್ ಇದ್ದಾಗ ಅಷ್ಟೇ ಬರ್ತೀನಿ ನಾನು. ಯಾಕೆ? ನೋಡಿದ್ರೆ ಇಷ್ಟ ಆಗುತ್ತೆ. ಈ ಹುಡುಗಿ ಜೀವನ ಎಲ್ಲ ಫೋನಲ್ಲೇ ಕಳೆದು ಬಿಡ್ತಾಳೆ ಗೈಸ್. ಅಲ್ಲಿಂದ ಬಂದ, ನಾನು ಹೆಂಗೆ ತಿರ್ಗಬೇಕು ಅಂತಲೇ ಗೊತ್ತೈತಿಲ್ಲ. ಅಲ್ಲಿಂದ ಬಂದ, ನೋಡಿದ ತಕ್ಷಣ ಶಾಕ್ ಆಗೋಯ್ತು ನನಗೆ ಫುಲ್ಲು. ಏನು ನೋಡಿ ಹೆಂಗೆ ಮಾಡೋರು. ನನಗೆ ಈ ಥರ ದೊಡ್ಡದು ಬೇಕಿತ್ತು ಗೈಸ್, ಬಿಕಾಸ್ ಜಾಸ್ತಿ ನೀರು ಕುಡಿತಿದ್ದೆ. ಇವಾಗ ಬಂದ್ಬಿಟ್ಟು 1 ಬಾಟ್ಲೂ ಕುಡಿಯೋಲ್ಲ. ಅದಕ್ಕೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಅದಕ್ಕೆ ಇವಾಗ ಏನಾದರೂ ಮಾಡಿ ಹುಡುಕ್ಬೇಕು. ಇಲ್ಲ ಏನಾದರೂ ಇಲ್ಲಿ ಚೆನ್ನಾಗಿರೋ ಸಿಕ್ಕಿನ ಅಂದರೆ ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಗೈಸ್, ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ತೊಳೆದಾಕಿದ್ದೆ ನೈಟು. ಮಾರ್ನಿಂಗು ತೊಳೆದಾಕಿದ್ದೆ, ಅದು ಒಣಗಿಲ್ಲ. ಅಷ್ಟು ನೈಟ್ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಬಟ್ಟೆಲ್ಲ ತೊಗೊಂಡು ಮನುಷ್ಯನು ಊರಿಗೆ ಹೋಗಬೇಕು. ಅವಳು ಬ್ಯಾಗೆಲ್ಲ ರೆಡಿ ಮಾಡ್ಕೊತಿದ್ದಾಳೆ. ನಾನು ಈಗ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಓಡಬೇಕು ಗೈಸ್. ಗೈಸ್, ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಏನು ಕೆಲಸ ಮಾಡ್ತಿದ್ದೀನಿ ಗೊತ್ತಾ? ಮುದ್ದೆ ಮಾಡ್ತಾಯಿದ್ದೀನಿ.
ಯೂಶಲಿ ಇದನ್ನೆಲ್ಲ ಇಲ್ಲಿ ಮಿಸ್ ಮಾಡ್ಕೊಳೋದು, ಬಟ್ ಅಲ್ಲಿ ಬರೀ ರೈಸ್ ತಿಂದು 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 ಮಿಸ್ ಮಾಡ್ಕೊತೀನಿ. ಅದಕ್ಕೆ ಬೇಗ ತಿನ್ನೋಣ ಅಂತ ಎಲ್ಲರಿಗೂ ಮಾಡಿಬಿಟ್ಟು ನಾನು ತಿನ್ನೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಖುಷಿ ಆಗ್ತಾಯಿದೆ ಮುದ್ದೆ ನೋಡ್ಬಿಟ್ಟು. ಇಲ್ಲಿದ್ದಾಗ ಏನು ಅಷ್ಟು ಫೀಲ್ ಆಗಲ್ಲ, ಬಟ್ ಅಲ್ಲಿ ಇರೋಲ್ಲ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ನಮ್ಮ ಊಟ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನ್ನಿಸ್ತು. ಲೈಕ್ ಅಂದರೆ ಬೇರೆ ಏನೇನು ತಿಂತಾಯಿಲ್ಲ, ನಾರ್ಮಲಾಗಿ ಇಲ್ಲಿ ತಿನ್ನೋಂಥದ್ದನ್ನೇ ತಿಂತೀನಿ. ಮುದ್ದೆ ಇರಲ್ವಲ್ಲ, ಇಲ್ಲಿ ರೈಸ್ ಕಡಿಮೆ ತಿಂತಿದ್ದೆ ಬಟ್ ಅಲ್ಲಿ ರೈಸ್ ಹೆವಿ ತಿಂತಿದ್ದೀನಿ. ಸೊ ಅದಕ್ಕೆ ಇವತ್ತು ಮುದ್ದೆ ತಿನ್ನುವ ಅಂತ ಮಾಡ್ತಾಯಿದ್ದೀನಿ. ಮನೆಗೆ ಬಂದು ಜಾಸ್ತಿ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದೆ ಗೈಸ್. 7ಗೆ ಎಚ್ಚರ ಆಯಿತು. ಎದ್ದೆ ನಿನ್ನೆ ವ್ಲಾಗ್ ಎಲ್ಲ ಅರ್ಧ ಬರ್ಧ ಆಗೋಯ್ತು. ಅದಕ್ಕೆ ಇವತ್ತು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಗ್ನೋರ್ ಮೈ ವಾಯ್ಸ್. ಒಂದು ವಾರ ಆದಮೇಲೆ ಇಲ್ಲೇ ಬಂದು ಬಿಸಿನೀರು ಕುಡಿತಾ ಇದ್ದೀನಿ. ಅಲ್ಲಿ ಸಿಕ್ಕೇ ಇಲ್ಲ, ಅಲ್ಲಿ ಕೇಳೋಕ್ಕೂ ಹೋಗಿಲ್ಲ ನಾವು. ಅಷ್ಟೇ ಪುಳಿಯೋಗರೆ ಮಾಡಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಅಲ್ಲಿ ಏನಾದರೂ ಚೆನ್ನಾಗಿಲ್ಲದೆ ಇರೋ ಸಾಂಬಾರು ಮಾಡಿದಾಗ ಇದನ್ನು ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೆ. ಚೆನ್ನಾಗಿರಲ್ಲ ಅಂತಲ್ಲ, ಓಕೆ ಬಟ್ ಸುಮ್ಮನೆ ಇರಲಿ ಅಂತ ಮಾಡಿಸ್ಕೊತಾ ಇದ್ದೀನಿ. ಶಡಪ್. ತಲೆ ತುಂಬ ಎಣ್ಣೆ ಹಚ್ಚಿಸ್ಕೊಬಿಟ್ಟಿದ್ದೀನಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಟೈಮ್ ಬಂದು ಇವಾಗ 11:45 12 ಗಂಟೆ ಹೊರಡಬೇಕು. ಒಂದು ಕಾಲಂಗೆ ಹೊರಡೋಣ ಅಂತಂದ್ಬಿಟ್ಟು. ಅದಕ್ಕಿಂತ ಮುಂಚೆ ಇಲ್ಲಿ ಪಪ್ಸ್ ಇದೆ, ಎಗ್ ಪಪ್ಸ್ ತಿಂದ್ಬಿಟ್ಟು ಹೊರಡ್ತೀನಿ. ತಿಂದ್ಬಿಟ್ಟು ಒಂದೇ ಸಲ ಸ್ನಾನ ಮಾಡಿಬಿಡೋಣ ಅಂತಂದ್ಬಿಟ್ಟು ನನ್ನ ತಮ್ಮ ಇವಾಗ ತಗೊಂಬಂದ. ವಾವ್, ಬಿಸಿ ಸುಟ್ಟೋಗ್ತಾಗ. ಅವ್ನು ನೋಡ್ರಿ ಹೆಂಗೆ ಬಂದವನೇ, ತೋರಿಸು. ನೋಡ್ರಿ ಮೂಗಲ್ಲಿ ಭಾರಿ ಮೂಗು ಚೆನ್ನಾಗೈತೆ. ಫುಲ್ ಸುಡ್ತೈತೆ. ಚೆನ್ನಾಗೈತೆ. ಗೈಸ್ ಜಸ್ಟು ಇವಾಗ ಪಿ ಜಿಗೆ ಬಂದೆ. ಅಲ್ಲಿ ಬಸ್ಸಲ್ಲಿ ಬರಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಬಟ್ ಇಲ್ಲಿ ಆಟೋ ಬುಕ್ ಮಾಡಿದೆ. ಅದು ಒಂದು ಲೈಕ್ ಯಾವುದು ನೀಟಾಗಿ ಅಲ್ಲಿ ಅಂದರೆ 2 ರೋಡ್ ಥರ ಇದೆ ಅಲ್ಲಿ ಎಲ್ಲ. ಅದಕ್ಕೆ ಹೋಗ್ತಾ ಇದ್ದೋ. ಯಪ್ಪ ಹೆಂಗೆ ಎಷ್ಟು ಹಿಂಸೆ ಆಯಿತು ಅಂತ ಅಂದರೆ, ಇವಾಗ 3:45. ಮುನಿಷ ಲೇಖನ ಇನ್ನೂ ಬಂದಿಲ್ಲ, ಬರ್ತಾರೆ. ಅಷ್ಟರಲ್ಲಿ ಹೋಗ್ಬಿಟ್ಟು ಮಧ್ಯಾಹ್ನ ಊಟಕ್ಕೇನೂ ತಂದಿಲ್ಲ, ಏನಾದರೂ ಇದೆಯಾ ನೋಡಿ ಪಾರ್ಸಲ್ ತೊಗೊಂಬರ್ತೀನಿ ಅಷ್ಟೇ. ಹೆಂಗಿದ್ರು ಸಂಜೆ ತಿನ್ನೋಕ್ಕೇನೂ ಇರಲ್ಲ, ಅಂದರೆ ಪಿ ಜಿಲಿ ಕೊಡೋದಿಲ್ಲ ಸಂಡೇ ನೈಟು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಬಿರಿಯಾನಿ ತೊಗೊಬರೋಣ ಅಂತ ಹೋದೆ. ಇಲ್ಲಿ ಯಾವುದು ವೆಜ್ ಇಲ್ಲ ಗೈಸ್. ವೆಜ್ ಏನಾದರೂ ತೊಗೊಳ್ಳೋಣ ಅಂತ ರೈಸ್ ಬಾತ್ ತೊಗೊಳ್ಳೋಣ ಅಂತ ಹೋದೆ. ಅಲ್ಲಿ ಕ್ಲೋಸ್ ಆಗಿತ್ತು, ಸಂಡೇ ಅಲ್ವಾ ಅಂತಂದ್ಬಿಟ್ಟು. ಮತ್ತೆ ಸಂಜೆ ಹೋಗ್ಬೇಕಲ್ಲ, ಇವಾಗೇ ತಿನ್ಬಿಟ್ರೆ ಸಂಜೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕುಷ್ಕ ಕಟ್ಸ್ಕೊಬರೋಣ ಅಂತ ಹೋದೆ. ಅವ್ರು ಇಷ್ಟು ಕೊಟ್ಟವ್ರೆ, ನೋಡೋಣ. ತಿನ್ನೋಕ್ಕಾದಷ್ಟು ತಿಂತೀನಿ, ಮತ್ತು ಸಂಜೆಗೆ ಏನಾದರೂ ಮಾಡ್ಕೊಳ್ಳೋದನ್ನು ನೋಡ್ತೀನಿ. ಇಲ್ಲ ಸಂಜೆ ಅಷ್ಟರಲ್ಲಿ ಏನಾದರೂ ಚೆನ್ನಾಗಿರಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ತಿನ್ನೋದಕ್ಕಿಂತ ಮುಂಚೆ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಡ್ತೀನಿ ಗೈಸ್. ತುಂಬ ಸುಸ್ತಾಗ್ಬಿಟ್ಟೆ ಯಪ್ಪ. ಗೈಸ್ ಕುಷ್ಕ ತೊಗೊಬಂದ ತಿನ್ನೋಣ ಅಂತ, ಬಟ್ ನೀರು ಖಾಲಿ ಆಗಿಬಿಟ್ಟಿತ್ತು. ಬಾಟ್ಲಲ್ಲಿ ತೊಗೊಂಬರೋಣ ಅಂತ ಹೋಗೋ ಅಷ್ಟರಲ್ಲಿ ಅಲ್ಲೋಗಿ ನೋಡಿದ ತಕ್ಷಣ ಪಲಾವ್ ಇತ್ತು ಗೈಸ್. ಅದಕ್ಕೆ ಇನ್ನೇನು ಸಂಜೆ ಇನ್ನೇನು ಹೊರಗಡೆ ಹೋಗೋದಂತಂದ್ಬಿಟ್ಟು ಕುಷ್ಕನ ಹಂಗೆ ನೀಟಾಗಿ ಕಟ್ಟಿಟ್ಬಿಟ್ಟು ಪಲಾವು ಸಕಾಲಾಗಿದೆ ಹಾಕೊಬಂದು ತಿಂತಾ ಇದ್ದೀನಿ. ಮೇಲ್ಗಡೆ ಹೋಗಿಲ್ಲ ಏನಂತಂದರೆ ಪಲಾವ್ ಮಿಸ್ ಆಗಿರೋದು. ಮತ್ತೆ ಸಂಜೆ ಹೋಗಿ ಇಳ್ದೆಲ್ಲ ಹೋಗ್ಬೇಕು, ಅದಕ್ಕೆ ಬೇಜಾರು. ಅದಕ್ಕೆ ಅದೇ ತಿನ್ನೋಣ ನೈಟ್ಗೆ ಅಂತಂದ್ಬಿಟ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೋತೀನಿ. ಈಗ ಇವತ್ತೊಂದು ಪ್ಯಾಕ್ ಪೂರ್ತಿ ಎತ್ಕೊಂಡ್ಬಂದಿದ್ದೀನಿ. ಸ್ವೆಟರ್ಗಳು ತಂದಿರಲಿಲ್ಲ ಗೈಸ್, ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಎಷ್ಟು ಇಲ್ಲ ಒಂದು ಸ್ವೆಟರ್, ಇನ್ನು 2 ಲೈಕ್ ಸ್ಟ್ರಕ್ ಥರ, ಒಂದು ನಾರ್ಮಲ್ ಒಂದು ಕೋಟ್ ಥರ, ಇನ್ನು 2 ಫುಲ್ಲು ಲಾಂಗ್ ಸ್ಟ್ರಕ್ ಥರ ಅಷ್ಟು ಎತ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ನೈಟು ಊಟಕ್ಕೆ ಅದು ತಂದಿರೋದು. ಆಮೇಲೆ ಇನ್ನೂ ಏನೇನು ತೊಗೊಂಬಂದೆ ಅಂದರೆ ಒಂದು ಸೆಕೆಂಡ್ ಗೈಸ್ ತೋರಿಸುವೆ.
ಆಗ್ತಿಲ್ಲಪ್ಪ, ಎತ್ಕೊಳಕ್ಕಾಗ್ತಿಲ್ಲ. ಏನಾದರೂ ಚೆನ್ನಾಗಿರೋ ಊಟ ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿಸ್ಕೊಬಂದಿದ್ದೀನಿ. ಪುಳಿಯೋಗರೆ ಗೊಜ್ಜು, ದೆನ್ ಆ್ಯಂಡ್ ನಿನ್ನೆ ಹೋಗ್ಬೇಕಾದ್ರೇ ಈ 2 ಟಾಪ್ಸ್ನ ತೊಗೊಂಡು ಹೊರಟೋಗಿದ್ದೆ. ಬಿಕಾಸ್ ನಮ್ಮ ಮಮ್ಮಿ ಮಷಿನ್ ಮೇಲೆ ಕೂತಿದ್ರೆ, ಅಂದರೆ ಲೈಕ್ ಬಟ್ಟೆ ಹೊಲಿಯೋಕೆ ಏನಾದರೂ ತೊಗೊಂಡು ಬೇರೆ ಬಟ್ಟೆ ಎಲ್ಲ ಹೋಗ್ಯಕ್ಕೆ ಅಂತ ತೊಗೊಂಡಿದ್ರೆ. ವೆರಿ ಸಾರಿ ಗೈಸ್, ಡಿಸ್ಟರ್ಬ್ ಆಗ್ತಿದೆಯೋ ಗೊತ್ತಿಲ್ಲ. ಇಲ್ಲಿ ಮೇ ಬಿ ಏನೋ ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ ಹುಡುಗರು, ಅದು ಸೌಂಡ್ ಬರ್ತಾ ಇದೆ. ಸೊ ಅದಕ್ಕೆ ಈ 2 ಡ್ರೆಸ್ನ ತೊಗೊಂಡೋಗಿದ್ದೆ ಸ್ಟಿಚ್ ಹಾಕ್ಸ್ಕೊಬರೋಣ ಅಂತ ಅಂದ್ಬಿಟ್ಟು. ಗುಡ್, ಓಕೆ ಗುಡ್. ನೋಡಿ ಇದೊಂದು, ಈ ಕಲರ್ ನನ್ನ ಹತ್ರ ಇರಲೇ ಇಲ್ಲ, ಅದಕ್ಕೆ ಇದೊಂದು ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಇದು ಏನೋ ಗೊತ್ತಿಲ್ಲ ಗೈಸ್, ಇದು ಡಿಸೈನ್ ಇಷ್ಟ ಆಯಿತು. ಇದನ್ನ ಆ್ಯಕ್ಚುಲಿ ಏನು ಗೊತ್ತಾ, ಒಂದು 2-3 ಸತಿ ತೊಗೊಳಕ್ಕೆ ಹೋಗ್ಬೇಕಾದ್ರೂ ನೋಡಿದ್ದೆ, ಬಟ್ ನನಗಷ್ಟು ಕಲರ್ ಇಷ್ಟ ಆಗ್ತಿರಲಿಲ್ಲ. ಇದು ನೋಡಿದ ತಕ್ಷಣವೇ ಇಷ್ಟ ಆಗೋಯ್ತು ಗೈಸ್. ಅದಕ್ಕೆ ತೊಗೊಂಡೋಗ್ಬಿಟ್ಟು ಈ 2 ತೊಗೊಂಡು ಹೋಗಿ ಸ್ಟಿಚ್ ಹಾಕ್ಸ್ಕೊಂಬಂದಿದ್ದೀನಿ. ಆ್ಯಂಡ್ ಇವಾಗ ಇದು ನೋಡ್ತಾ ಇದ್ದೆ, ಇದು ನೋಡ್ಬೇಕಾದ್ರೆ ನೆನಪಾಯಿತು, ಓಕೆ ನನ್ನ ಹತ್ರ ವೈಟ್ ಜೀನ್ಸ್ ಇಲ್ಲ ಅಂತ ಅಂದ್ಬಿಟ್ಟು. ನಾನು ವೈಟನ್ನ ತೊಗೊಳೋದಿಲ್ಲ, ಲೈಕ್ ಯೂಶ್ವಲಿ ನನಗೆ ವೈಟ್ ಇಷ್ಟನೇ, ಬಟ್ ಜೀನ್ಸ್ ಪ್ಯಾಂಟ್ ಎಲ್ಲ ತೊಗೊಂಡ್ರೆ ಏನಂತಂದರೆ ಅದನ್ನು ತೊಳೆಯೋದು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಯೂಸ್ ಮಾಡಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ತೊಗೊಳ್ಳೋವಂಥ ಸಿಚುವೇಶನ್ ಬಂದಿದೆ. ನೋಡೋಣ, ಅದನ್ನೇ ನೋಡ್ತಾ ಇದ್ದೀವಿ ಯಾವ ಥರ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನೂ ಬಂದಿಲ್ಲ ಗೈಸ್, ಟೈಮು 6 ಗಂಟೆ ಏನೋ ಆಗಿದೆ, ಇಬ್ಬರೂ ಬಂದಿಲ್ಲ. ಲೇಖನ ಕಾಲ್ ಪಿಕ್ ಮಾಡ್ತಿಲ್ಲ, ಮೋನಿಶಾ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು ಗೈಸ್. ಇವಾಗ ಮೋನಿಗೆ ತಿಂಡಿ ತರೋಣ ಅಂತ ಹೋಗ್ತಾ ಇದ್ದೀವಿ. ಸಾರಿ, ತಿಂಡಿ ಅಲ್ಲ, ಏನು ಡಿನ್ನರ್ ತರೋಣ ಅಂತ ಹೊರಗಡೆ ಹೋಗ್ಬೇಕಾಯ್ತಾ, ಇವಾಗ ಈಗ ಸಿಗಲ್ಲ, ಅದೇ ಕೊಡಲ್ಲ. ಸ್ವಲ್ಪ ಅವಾಗವಾಗ ನೆಲ್ಗೆ ವರ್ಕ್ ಆಗೋಲ್ಲ, ಅರ್ಥ ಮಾಡ್ಕೊಳ್ಳಿ. ಬಾರಮ್ಮ, ಏನು ಕ್ಯಾಮ್ರಾ ಆನ್ ಮಾಡಿ ಹೇಳು, ಹೇಳೆ. ಎಷ್ಟು ಮಾತಾಡ್ತಾರೆ ಗೊತ್ತಾ, ಕ್ಯಾಮ್ರಾ ಇಲ್ಲ ಅಂದರೆ ಬರೀ ಡೌ ಮಾಡ್ತಾರೆ ಅಷ್ಟೇ. ನಾನು ಮಧ್ಯಾಹ್ನನೇ ತಂದೆ, ಇದೊಂದು ಡೈಲಾಗು ಹೇಳ್ಬೇಕಲ್ಲ ಅಂತ ಹೇಳ್ತಾಳೆ. ಪ್ರೀತಿಯಿಂದ ಹೇಳ್ತೀನಿ, ನೀನು ಪ್ರೀತಿಗೆ ನಮ್ದೊಂದು ನಮಸ್ಕಾರ ಕಣಕ. ಸ್ಟಾರ್ಟ್ ಆಯಿತು ಗೈಸ್. ಗೈಸ್ ಇಲ್ಲೆಲ್ಲೂ ಹೋಟ್ಲು ಗೊತ್ತಿಲ್ಲ ಆಯಿತಾ. ನಾವಿಲ್ಲಿ ನಡಿ ನಾವಿಲ್ಲಿ ಮ್ಯಾಪಲ್ಲಿ ಯಾವುದೋ ಒಂದು ನೋಡ್ಕೊಂಡಿದ್ದೀವಿ. ನಾನು ಕಾಣಿಸ್ತಿದ್ದೀನಿ ಇಲ್ವಾ ಅಂತಲೂ ಗೊತ್ತಿಲ್ಲ. ಗೈಸ್ ಇಲ್ಲಿ ಹೋಟೆಲ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆಯಿತಾ. ನಾನು ಮ್ಯಾಪಲ್ಲಿ ನೋಡಿದೆ, ಅದಕ್ಕೆ ಇವಾಗ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಿಗುತ್ತೋ ಸಿಗಲ್ವೋ ಅದೆಲ್ಲ ಗೊತ್ತಿಲ್ಲ, 100% ಇಲ್ಲ. ಒಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇವ್ರಿಗೂ ಕರ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತೀನಿ ಗೈಸ್. ಯಾವುದೂ ಸಿಕ್ಕಿಲ್ಲ, ಯಾವುದೇ ನೋಡಿಬೇಕು, ಬುಕ್ ಮಾಡ್ತಾವಳೆ ನೋಡುವ ಸಿಕ್ಕಿದ್ರೆ. ಗೈಸ್ ಪಾಪ ಗೈಸ್ ಸಿಕ್ಕಲೇ ಇಲ್ಲ. ಫುಲ್ಲು ಈ ಕಡೆ ಒಂದು 500 ಮೀಟರ್ಸ್ ಹೋಗಿಲ್ಲ, ಆ ಕಡೆ 500 ಮೀಟರ್ಸು. ಒಂದು ವೆಜ್ ಹೋಟೆಲ್ ಇಲ್ಲ. ಅಂದರೆ ವೆಜ್ ಹೋಟೆಲ್ ಇಲ್ಲ ಅಂತಂದರೆ ಇಲ್ಲ ಅಲ್ಲ, ಇದ್ದಾವೆ. ಬಟ್ ಇವತ್ತು ಸಂಡೇ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅಕ್ಕ ವೆಜ್ಜು, ನಾವು ಲಕ್ಕಿ ಬಿಕಾಸ್ ಇಲ್ಲೆಲ್ಲ ಇರೋದೆಲ್ಲ ನಾನ್ ವೆಜ್ ಅಂಗಡಿ. ಅಲ್ಲ, ರೂಮ್ ಹುಡುಕ್ಬೇಕಾದ್ರೆ ಫಸ್ಟ್ ಇಲ್ಲಿ ನಾನ್ ವೆಜ್ ಹೋಟೆಲ್ ನೋಡ್ಕೋಬೇಕಪ್ಪ ಅಂತ ನೀನು ಅಂತಿದ್ದೆ. ಇಲ್ಲಿ ಸುತ್ತಮುತ್ತ ಎಲ್ಲ ನಾನ್ ವೆಜ್ ಸಿಕ್ಕೈತೆ. ಏನು ಗೊತ್ತಾ, ರೂಮ್ ಎಲ್ಲ ನೋಡ್ದೋ ಇಲ್ಲಿ ಬಂದು ಕೇಳ್ಕೊಳೋದು ಪಿ ಜಿಲಿ. ಅವ್ರು ಹೇಳಿದ್ರು ಸಂಡೇ 1 ನೈಟ್ ಇರೋದಿಲ್ಲ ಅಂತ. ನಾವು ಅವಾಗ ಅಂದ್ಕೊಂಡು ಓಕೆ ಇಲ್ಲ ಪಿ ಜಿ ವೆಜ್ ಪಿ ಜಿ ಅಂತ ಹೇಳಿದ್ರು. ಸೊ ಅವಾಗ ಅಂದ್ಕೊಂಡ್ವಿ ನಾನ್ ವೆಜ್ ಎಲ್ಲಾದರೂ ಹುಡ್ಕೋಬೇಕಪ್ಪ ಅಂತ. ಒಂದು ನಿಮಿಷ ರೋಡ್ ಕ್ರಾಸ್ ಮಾಡಿಬಿಡ್ತೀನಿ. ಬಟ್ ನೋಡಿದ್ರೆ ಸುತ್ತಮುತ್ತ ಇರೋದೆಲ್ಲ ನಾನ್ ವೆಜ್ ಅಂಗಡಿನೇ ಸಿಕ್ಬಿಡ್ತು, ವೆಜ್ದೊಂದು ಸಿಕ್ಕಿಲ್ಲ ಗೈಸ್. ಇದೆ ಬಟ್ ನೈಟ್ ಇರೋದಿಲ್ಲ, ಸಂಡೇ ನೈಟ್ ಇರೋದಿಲ್ಲ. ಅದಕ್ಕೆ ಇವಾಗ ಅವಳು ಬುಕ್ ಮಾಡಿದ್ದಾಳೆ. ಎಷ್ಟೊತ್ತಾಗುತ್ತೆ? 1 hour ಆಗುತ್ತೆ. 1 hour? ಒಟ್ಟು ಫ್ಯಾಮಿಲಿ 1 hour ಆಗೇ ಆಗುತ್ತೆ. ಆನ್ ಟೈಮ್ ಬರೋಲ್ಲ ಯಾವುದು. ಓಕೆ, ಬಂತು ಅಕ್ಕನ ಆರ್ಡರ್ ಬಂತು.
ಈ ಆರ್ಡರ್ ಮಾಡಿ 1 hour ಆಯ್ತಾ? 1 ಗಂಟೆ ಕಾಯ್ದಿದ್ದಾಯ್ತು. ಇವಳು ನಾನ್ ವೆಜ್ ತಿನ್ನಂಗಿದ್ದಿದ್ರೆ ಇಷ್ಟೆಲ್ಲ ಪದ್ಧತಿನೇ ಇರ್ತಿರ್ಲಿಲ್ಲ ಗೈಸ್. ನಾನ್ ವೆಜ್ ತಿನ್ನೋಳಾಗಿ ತಿನ್ನೋದು ನನಗೆ ಏನು ಗೊತ್ತಾ, ಇವಳು ತಿಂತಿಲ್ಲ ಅನ್ನೋದಕ್ಕಿಂತ ತಿನ್ನೋಳಾಗಿ ತಿನ್ನೋದು ಬಿಟ್ಟವಳಲ್ಲ ಅನ್ನೋದು ಉರಿತಿರೋದು. ನನ್ನ ಜೊತೆ ನೀನು ಬಿಟ್ಬಿಡು. ನಿನ್ನನ್ನೇ ಬಿಟ್ಟು ಕಳಿಸ್ಬಿಡ್ತೀನಿ. ನಾನ್ ವೆಜ್ ಮಾತ್ರ ಬಿಡಲ್ಲ. ವೆಜ್ ಆಗ ನಂತರ ಏನೋ ಸಿಗುತ್ತೆ ಅದರಿಂದ. ನಾನ್ ವೆಜ್ ಇದ್ರೆ ಏನು ಸಿಗುತ್ತೆ? ಅದು ಒಂಥರ ಲೈಕ್ ಏನು ಹೇಳ್ತಾರೆ, ಹಬ್ಬಗಳಿಗೆಲ್ಲ ಒಬ್ಬಟ್ಟು ತಿಂದಂಗೆ ವಾರಕ್ಕೊಂದ್ಸಲ ನಾನ್ ವೆಜ್ ತಿನ್ಬೇಕು. ನಾನ್ ವೆಜ್ಜಿಂದ ಏನು ಸಿಗಲ್ಲ. ಜಿಮ್ಗೆ ಹೋಗ್ತೀಯಾ, ಪ್ರೋಟೀನ್ ಸಿಗುತ್ತೆ ಮುನಿಷಾ, ಪ್ರೋಟೀನ್. ನಾನ್ ವೆಜ್ ಅಷ್ಟೇ. ಮಾತಿಲ್ಲ ಗೈಸ್, ಮಾತಿಲ್ಲ. ವೆಜ್ಗಿಂತ ವೆಜ್ ಫುಡ್ಡಲ್ಲೂ ಪ್ರೋಟೀನ್ ಇರುತ್ತೆ. ವಾಟ್ ಎವರ್, ಬಟ್ ನಾನ್ ವೆಜ್ ಲೈಕ್ ಇವಾಗ ಒಳ್ಳೆ ಬಾಡಿ ಮಾಡ್ಬೇಕಂತಿರೋರೆಲ್ಲ ಆಲ್ಮೋಸ್ಟ್ ನಾನ್ ವೆಜ್ ತಿಂತಾರಲ್ವಾ. ಮಾಡೋ ಅವಶ್ಯಕತೆ ಇಲ್ಲಪ್ಪ, ನನ್ನ ಫಿಟ್ನೆಸ್ ನಾನು ಮೇಂಟೈನ್ ಮಾಡಿದ್ರೆ ಸಾಕು. ನಾನು ಹೇಳಿದ್ದೇನು ನಾನ್ ವೆಜ್ ಇಂದ ಏನು ಯೂಸ್ ಇದೆ ಅಂತ, ನೀನು ಮಾಡಂತ ಹೇಳ್ತಾ ಇಲ್ಲ. ಬಟ್ ಇದೆ ತಾನೇ, ಅಷ್ಟೇ. ಒಪ್ಕೊಂಬಿಟ್ಲಾ, ಏನೋ ಒಂದು ಮಾಡಿ ಹಂಗೆ ಹಿಂಗೆಲ್ಲ ಮಾಡಿ ಒಪ್ಸ್ಬಿಡ್ಬೇಕು ಅವಳನ್ನ ಅಷ್ಟೇ. ಅವಳು ಏನು ಮಾಡ್ತಾಳೆ ಗೊತ್ತಾ, ಯಾರಾದರೂ ಜಾಸ್ತಿ ಒಂದ್ರ ಬಗ್ಗೆ ವಾದ ಮಾಡ್ತಾಳೆ ಅಂದರೆ ಅದು ನನಗೆ ಬಿಟ್ಟುಬಿಡ್ತಾಳೆ. ಅದನ್ನು ನಾನು ಅಡ್ವಾಂಟೇಜ್ ತಗೊಂಬಿಟ್ಟು ಫುಲ್ ವಾದ ಕಂಪ್ಲೀಟ್ ಮಾಡಾಕ್ಬಿಡ್ತೀನಿ. ಇವಾಗ ತಿನ್ನಬೇಕು ಅಕ್ಕಂಗೋಸ್ಕರ. ಎಂಥ ತ್ಯಾಗಮಯಿ ನಾನು, ದೇವ್ರೇ. ಅಲ್ಲ ಅಂತ ಹೇಳ್ಬಿಡು ನೋಡೋಣ. ಇಲ್ಲ ಅಂದ್ರೆ ಯಾರೇ? ಹೌದು, ಈಗ ಹೇಳು. ಇಲ್ಲ ಅಂದ್ರೆ ಯಾರು? ಇವಾಗ ನಾನು ತಿನ್ನಬೇಕು ಗೈಸ್, ನಾನು ಕುಷ್ಕ ತಿನ್ನಬೇಕು. ಅವಳು ಮಶ್ರೂಮ್ ಬಿರಿಯಾನಿನಾ, ಟೊಮೆಟೊ ಬಿರಿಯಾನಿ ತರಿಸ್ಕೊಂಡಿದ್ದಾಳೆ. ಅಷ್ಟೇ. ಇವಾಗ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಎತ್ತೋದೆ ಗೈಸ್, ಪಾತ್ರೆ ತೊಳಿತಿದ್ಲು. ಇಲ್ಲೆಲ್ಲ ತೊಳೆದಿಕ್ಕೊಂಡು ನೋಡ್ರಿ ಪಾತ್ರೆ. ಇಲ್ಲ ಅಂದ್ರೆ ಯಾರು ಇವಾಗ? ನಾನು ಅದನ್ನ ಮಾಡೋಣ ಅಂತ ಬಂದೆ, ಅಷ್ಟರಲ್ಲೆಲ್ಲ ತೊಳೆದಿಟ್ಬಿಟ್ಟವಳೆ. ಗೈಸ್, ನಂದು ನೈಟ್ ಕ್ರೀಮ್ನ ಊರಿಗೆ ತೊಗೊಂಡೋಗಿ ಅಲ್ಲೇ ಮರ್ತು ಬಂದ್ಬಿಟ್ಟಿದ್ದೀನಿ ಗೈಸ್. ನನಗೆ ನೆನಪಾಯಿತು ಲೈಕ್ ಇಟ್ಕೋಬೇಕಂತ. ಮಾರ್ನಿಂಗ್ ಇನ್ನೇನು ನೆನ್ಪಿಟ್ಕೋತೀನಿ, ಮರ್ತೋಗಲ್ಲ ಅಂತ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಬರೋ ಇದರಲ್ಲಿ ಮರ್ತೇ ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ಬಂದು ಏನು ಓದಿಲ್ಲ, ಏನು ಮಾಡಿಲ್ಲ ಇವತ್ತು. ಸುಮ್ಮನೆ ಬಂದಿದ್ದು. ನನ್ನ ರೂಮಲ್ಲಿ ಒಬ್ಬರು ಅಕ್ಕ ಇದ್ದರು. ನನಗೆ ಅವ್ರು ಇದ್ದಿದ್ದು ಪ್ಲೇಸ್ಗೆ ನಾನು ರಿಪ್ಲೇಸ್ ಆಗಿದ್ದು. ನಾವು 3 ಜನನು. ಬಟ್ ಒಂದು ಬೆಡ್ ಮಾತ್ರ ಖಾಲಿ ಇರಲಿಲ್ಲ. ಅದನ್ನು ಖಾಲಿ ಮಾಡಿಸ್ಕೊಂಡು ಅಕ್ಕ ಬಂದಿದ್ರು. ಅವ್ರದ್ದು ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಎತ್ಕೊಂಡು ಹೋದ್ರು. ಸೊ ನಾನು ಬ್ಯಾಗಲ್ಲಿದ್ದ ಬಟ್ಟೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿದೆ. ಇಷ್ಟೇ ಆಯಿತು ಬಂದಾಗಿಂದ. ಅದನ್ನು ಬಿಟ್ಟು ಇನ್ನೇನು ಮಾಡೋಕ್ಕಾಗಿಲ್ಲ. ಹೆವಿ ಸುಸ್ತಾಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಮಲ್ಕೊಬಿಡ್ತೀನಿ. ಏನು ಓದೋದು ಏನೂ ಮಾಡೋದಿಲ್ಲ. ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ಬಿಟ್ಟು ನೋಡ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.